ನಮಸ್ತೆ ಆದ್ಮೇಲೆ ಇವತ್ತು ನಾವು ಕೊಳ್ಳೇಗಾಲದ ಪಕ್ಕದಲ್ಲಿರುವ ಗುಂಡಲ್ ಡ್ಯಾಮ್ ಪಕ್ಕದಲ್ಲಿ ತೆಗೆದ ಕೆರೆಯನ್ನು ನೀವು ಮೊದಲಿಂದ ನೋಡಿದ್ದೀರಿ. ಈಗಾಗಲೇ ತೋಟದ ಕೆಲಸವನ್ನು ಶುರು ಮಾಡಿದ್ದೀವಿ. ಇವತ್ತು ಈ ಕೆರೆಯಲ್ಲಿ ನಾವು ತಿಲಾಪಿ ಅನ್ನೋ ಮೀನನ್ನು ಬಿಡ್ತಾ ಇದ್ದೀವಿ. ತಮಿಳುನಾಡಿನ ಕೃಷ್ಣಗಿರಿಯಿಂದ ಸುಮಾರು ಒಂದು 12:30 ಗಂಟೆಗೆ ಮಧ್ಯಾಹ್ನ ಹೊರಟು 4:30-5 ಗಂಟೆ ಹೊತ್ತಿಗೆ ಇಲ್ಲಿಗೆ ಬಂದು ಇವತ್ತು ಗುಂಡಲ್ ಡ್ಯಾಮಿಗೆ ಬಂದು ತಲುಪಿದೆ. ವಾಹನದಿಂದ ಬಂದಿರೋದನ್ನೆಲ್ಲ ನಮ್ಮ ಕಾರ್ಮಿಕರು ಅದನ್ನು ತಗೊಂಡು ಬಂದು ಕವರಲ್ಲಿ ಪ್ಯಾಕ್ ಆಗಿರೋ ಮೀನನ್ನು ನಿಧಾನವಾಗಿ ನಾವು ಇವತ್ತು ತಿಲಾಪಿಯನ್ನು ಇಲ್ಲಿ ಬಿಡ್ತಾ ಇದ್ದೀವಿ. ತಿಲಾಪಿಗೆ ಯಾವುದೇ ಒಂದು ಥರದಲ್ಲಿ ಆರೋಗ್ಯದ ಸಮಸ್ಯೆ ಮತ್ತು ಅದಕ್ಕೆ ಯಾವುದೇ ಮೆಡಿಸಿನ್ಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸ್ವಾಭಾವಿಕವಾಗಿ ಅದು ಬೆಳೆಯುತ್ತೆ. ನಾವು ನೀರಿಗೆ ಒಂದು ವಾರಕ್ಕೆ ಒಂದು ದಿನ 15 ದಿನಕ್ಕೊಂದ್ಸಲ ತೊಪ್ಪೆ ನೀರನ್ನು ಕಲಸಿ ಅದ್ರಲ್ಲಿ ಬಿಟ್ಕೊಂಡ್ರೆ ಅದೇ ಅದಕ್ಕೆ ಫುಡ್ ಆಗ್ತದೆ. ನಾವು ಎಕ್ಸ್ಟ್ರಾ ಮೇಲಿಂದ ಬೇಕಾದ್ರೆ ಫುಡ್ಡನ್ನು ಹಾಕೋಬೋದು, ಅದರಲ್ಲಿ ಏನು ತೊಂದರೆ ಏನಿಲ್ಲ. ಹಾಕಬೇಕು ಅಂತೇನಿಲ್ಲ, ಹಾಕಿದ್ರೂ ನಡೆಯುತ್ತೆ, ತೊಂದರೆ ಇಲ್ಲ. ಈಗ ಈ ತಿಲಾಪಿ ಹಾಕೋದ್ರಿಂದ ಬಿಡೋದ್ರಿಂದ ಏನಂದರೆ ಇದು ಭಾಳ ರುಚಿಕರವಾಗಿರ್ತದೆ ಮತ್ತು ಭಾಳ ಬೇಗ ಬೆಳವಣಿಗೆ ಆಗ್ತದೆ. ಇನ್ನು ವಿಶೇಷ ಏನಪ್ಪ ಅಂದರೆ ಇದರಲ್ಲಿ ಇದ್ರ ಸಂತತಿಯನ್ನು ಇದೇ ಮಾಡ್ಕೊಳ್ತದೆ. ನಾವು ರೋವು, ಕಾಟ್ಲಾ, ಕಾಮನ್ ಕಾಪ್ ಎಲ್ಲ ತಂದರೆ ಅದು ಸಂತತಿಯನ್ನು ಮಾಡೋದಿಲ್ಲ. ಈ ತಿಲಾಪಿ ಏನು ಮಾಡ್ತದೆ, ಸಂತತಿಯನ್ನು ಮಾಡ್ತದೆ. ಒಂದು 6-7 ತಿಂಗಳಲ್ಲಿ ಇದು ಸಂತತಿಯನ್ನು ಮಾಡ್ಕೊಳ್ತದೆ. ಜೊತೆಗೆ ಏನಪ್ಪ ಅಂದರೆ ಇದಕ್ಕೆ ಯಾವಾಗ ಸ್ಟ್ರೆಸ್ ಕ್ರಿಯೇಟ್ ಆಗ್ತದೆ, ಮೀನುಗಳಿಗೂ ಅಷ್ಟೇ, ಯಾವುದೇ ಪ್ರಾಣಿಗಳಿಗೂ ಗಿಡಗಳಿಗೂ ಸ್ಟ್ರೆಸ್ ಕ್ರಿಯೇಟ್ ಆದಾಗ ಅವು ಸಂತಾನೋತ್ಪತ್ತಿಯನ್ನು ಮಾಡಲಿಕ್ಕೆ ಶುರು ಮಾಡ್ತವೆ. ಗಿಡಗಳು ಅಷ್ಟೇ, ಒಂದು ಗಿಡದ ಕೊಂಬೆಯನ್ನು ಕತ್ತರಿಸಿ ಅಥವಾ ಅದಕ್ಕೇನಾದರೂ ಬೇಸಿಗೆಯಲ್ಲಿ ಸರಿಯಾಗಿ ನೀರು ಕೊಡಲಿಲ್ಲ ಅಂತ ಹೇಳಿದ್ರೆ, ನೀರು ಕೊಡೋದು ನಿಲ್ಲಿಸಿದ್ರೆ ಅವು ಫಸಲನ್ನು ಕೊಡ್ತವೆ. ಹೇಗೆ ಮಾವಿನ ಮರ ಆಗಲಿ, ನುಗ್ಗೆ ಮರ ಆಗಲಿ, ಸಪೋಟ ಮರಗಳಾಗಲಿ, ಇವೆಲ್ಲ ಫಸಲು ಬರೋ ಟೈಮ್ಗೆ ನಾವು ಅದಕ್ಕೆ ಸ್ಟ್ರೆಸ್ ಕ್ರಿಯೇಟ್ ಮಾಡಿದ್ರೆ ಅವು ಇಳುವರಿಯನ್ನು ಕೊಡೋಕ್ಕೆ ಶುರು ಮಾಡ್ತವೆ. ಅದೇ ರೀತಿ ತಿಲಾಪಿ ಮೀನು ಅಷ್ಟೇ. ನಾವು ಅದಕ್ಕೆ ಯಾವಾಗ ಒಂದು 3 ತಿಂಗಳಾದಮೇಲೆ ಫುಡ್ಡು ಕಡಿಮೆ ಮಾಡಿಬಿಟ್ರೆ ಅವೇ ಸಂತಾನೋತ್ಪತ್ತಿ ಮಾಡ್ತವೆ. ನಾವು ಫುಡ್ ಅವನ್ನ ಕಂಟಿನ್ಯೂ ಕೊಡ್ತಾ ಇದ್ರೆ ಅದು 6-7 ತಿಂಗಳಿಗೆ ಅದು ಒಂದು ಪ್ರೌಢತೆಗೆ ಬರುತ್ತೆ. ಪ್ರೌಢತೆಗೆ ಬಂದಾಗ ಅದು ಸಂತಾನೋತ್ಪತ್ತಿಯನ್ನು ಮಾಡ್ತದೆ. ಆಗ ಇಲ್ಲಿ ಮೀನನ್ನು ನಾವು ಏನು ಮಾಡ್ಬೋದು ಅಂದರೆ ಪ್ರತಿ ವಾರಕ್ಕೆ ಒಂದ್ಸಲ ಮೀನನ್ನು ಹಿಡಿಬೋದು. ಕೆಲವೊಮ್ಮೆ ನಮ್ಗೆ ಬೇಕಾದಾಗ ದಿನ ಹಿಡಿಬೋದು. ಇಲ್ಲ 1 kg ಬಲೆ ಅಂತ ಮೆಜರ್ಮೆಂಟ್ ಬಲೆ ಸಿಗ್ತದೆ, ಅದನ್ನ ಕಟ್ಟಿಟ್ಬಿಟ್ರೆ ಅದರೊಳಗಡೆ ಅವು ಸಿಕ್ಕೊಳ್ತವೆ. ಅವಾಗ ಅವನ್ನ ಹಿಡಿದಿಡ್ಬೋದು. ಅದಕ್ಕಿಂತ ಚಿಕ್ಕದಾದರೆ ಬಲೆ ಒಳಗಡೆ ನುಗ್ಗೋಗುತ್ತೆ. 1 kg ಮೇಲಾಗಿದ್ದು ಮಾತ್ರ ಸಿಗ್ತದೆ. ಆಗ ನಾವು ಸುಲಭವಾಗಿ ಅವುಗಳನ್ನು ಹಿಡ್ಕೊಳ್ಬೋದು. ಭಾಳ ಹುಷಾರಾಗಿ ಅವುಗೆ ಬಲೆಯನ್ನು ನಾವು ಬಿಡೋದು ಒಂದು ಐಡಿಯಾ ಇದೆ, ಆ ಥರ ಮಾಡಬೇಕು. ಇವತ್ತು ನಾವು ಇಲ್ಲಿ ತಿಲಾಪಿಯನ್ನು ಬಿಟ್ಟಿದ್ದೇವೆ. ಒಂದು ಮೀನು ಡ್ಯಾಮೇಜ್ ಆಗಿಲ್ಲ. ಭಾಳ ದೂರದಿಂದ ತಂದಿರೋ ಮೀನಾಗಿರೋದ್ರಿಂದ ಈ ವಾತಾವರಣ ಸೆಟ್ ಆಗಬೇಕು 4-5 ದಿನದಲ್ಲಿ ಅವು ಸೆಟ್ ಆಗಿಬಿಡ್ತವೆ. ಭಾಳ ಚೆನ್ನಾಗಿದೆ. ಮುಂದಿನ ಬೆಳವಣಿಗೆ ನಮ್ಮ TVS ಫ್ಯಾಕ್ಟ್ರಿ ಹತ್ರ ನೋಡಿದಿರಲ್ಲ, ಮೀನಿನ ಬೆಳವಣಿಗೆ ಆಗುತ್ತೆ ಇದರಿಂದ. ಇದು ಇಲ್ಲಿ ಬೆಳವಣಿಗೆ ಆದಮೇಲೆ ನಾನು ನಿಮಗೆ ಇದರದ್ದು ಸ್ಟೆಪ್ ಬೈ ಸ್ಟೆಪ್ ಮುಂದಿನ ದಿನದಲ್ಲಿ ತೋರಿಸ್ತೀನಿ. ನೀವು ಕೂಡ ಅಷ್ಟೇ, ನಿಮಗೆ ಕೃಷಿ ಹೊಂಡ ಯಾರು ಮಾಡ್ಕೊಂಡಿರೋದಿದ್ರೆ ಸ್ವಲ್ಪ ಮೀನು, ಕಪ್ಪೆ ಇವೆಲ್ಲ ಬಿಟ್ಕೊಂಡಾಗ ಏನಾಗುತ್ತೆ, ಅವು ವಿಸರ್ಜನೆ ಮಾಡಿದ್ದು ಆ ನೀರು ನಮ್ಮ ಕೃಷಿಗೆ ಭಾಳ ಯೋಗ್ಯವಾಗ್ತವೆ. ಅದರಿಂದ ಕೃಷಿ ಹೊಂಡವನ್ನು ಖಾಲಿ ಬಿಡಬೇಡಿ, ನೀರು ತುಂಬಿಸಿ ಅಲ್ಲಿ ನೀವು ಮೀನನ್ನು ಬಿಡ್ಬೋದು. ಪ್ರಯತ್ನ ಪಡಿ. ನಮಸ್ತೆ. ಇವತ್ತು ನಾವು ಗುಂಡಲ್ ಡ್ಯಾಮ್ ಹತ್ರ ಕೆರೆಗೆ ಇವತ್ತು ಮೀನನ್ನ ಈಗ ಬಿಟ್ಟಿದ್ದು ನೋಡಿದ್ರಿ ನೀವು ಇಷ್ಟೊತ್ತು. ಇದು ಇನ್ನೊಂದು 15-20 ದಿನ ಆದ್ಮೇಲೆ ಅದ್ರ ಬಗ್ಗೆ ನಾವು ನಿಮ್ಗೆ ಮಾಹಿತಿ ಕೊಡ್ತೇವೆ. ಕೃಷ್ಣಗಿರಿಯಿಂದ ತಂದಿರೋದು ತಿಲಾಪಿ ಹಾಕೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ಒಂದ್ಸರಿ ಹಾಕಿದ್ರೆ ಸಾಕದು, ಅದು ಒಂದು 6-7 ತಿಂಗಳಾದ್ಮೇಲೆ ಅವೇ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಬೇರೆ ಮೀನುಗಳಾದ್ರೆ ಸಂತಾನೋತ್ಪತ್ತಿಯನ್ನು ಮಾಡೋದಿಲ್ಲ. ಅದರಿಂದ ತಿಲಾಪಿನ ನಾವಿಲ್ಲಿ ಬಿಟ್ಟ ಮೇಲೆ ನಿಮಗೆ ಅದು ಮುಂದಿನ ಬೆಳವಣಿಗೆ ಬಗ್ಗೆ ನಾನು ತಿಳಿಸ್ತೀನಿ. ನಮಸ್ತೆ.